ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಿಕ್ಕಮಗಳೂರಿನಲ್ಲಿ ಗಾಳಿ ಸಹಿತ ಭಾರಿ ಮಳೆ ಮುಂದುವರೆದಿದೆ. ಮಳೆಯ ಅಬ್ಬರ ಜೋರಾಗಿದೆ. ಮೂಡಿಗೆರೆ ತಾಲೂಕಿನ ಸುತ್ತಮುತ್ತ ಧಾರಾಕಾರ ಮಳೆಯಾಗ್ತಾ ಇದೆ. ಕೊಟ್ಟಿಗೆಹಾರ, ಬಣಕಲ್, ಬಾಳೂರು, ಚಾರ್ಮಾಡಿ ಘಾಟ್, ತಪ್ಪಲಿನಲ್ಲಿ ಭಾರಿ ಮಳೆ ಆಗ್ತಾ ಇರೋದು. ಗಾಳಿ ಮಳೆಗೆ ಮನೆ ಮೇಲೆ ಮರ ಬಿದ್ದು 2 ಮನೆಗಳು ಕೂಡ ಜಖಮ ಆಗ್ಬಿಟ್ಟಿವೆ. ನೋಡಿ, ಇಷ್ಟು ದಿನ ಮಳೆಯೇ ಇಲ್ಲ, ಭೀಕರ ಬರಗಾಲದ ಕ್ಷಾಮ ಆವರಿಸ್ಬಿಡ್ತಾ ಇದೆ ಅಂತ ಎಲ್ಲರೂ ತಲೆ ಕೆಡಿಸ್ಕೊಂಡಿದ್ರು. ಈಗ ಅತಿಯಾದಂತಹ ಮಳೆ ಬಿದ್ದು ಜನಜೀವನ ಅಸ್ತವ್ಯಸ್ತ ಆಗಿದೆ. ಗಾಳಿ ಮಳೆಗೆ ಮನೆ ಮೇಲೆ ಮರ ಬಿದ್ದು 2 ಮನೆ ಕಂಪ್ಲೀಟ್ ಜಖಮ ಆಗಿದೆ. ದೇವನಗೂಲ್ ಗ್ರಾಮದಲ್ಲಿ ಮನೆ ಬಳಿ ಜರಿತಾ ಇರುವಂತಹ ಗುಡ್ಡ. ನಿರಂತರ ಗಾಳಿ ಮಳೆಗೆ ಮಲೆನಾಡಿಗರು ಇತ್ತ ಹೈರಾಣ ಆಗ್ಬಿಟ್ಟಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಭಾರಿ ಗಾಳಿ ಸಹಿತ ಮಳೆಯ ಅಬ್ಬರ ಜೋರಾಗಿರುವಂಥದ್ದು. ಮೂಡಿಗೆರೆ ತಾಲೂಕಿನ ಸುತ್ತಮುತ್ತ ಧಾರಾಕಾರ ಮಳೆ ಆಗ್ತಾನೇ ಇದೆ. ಕೊಟ್ಟಿಗೆಹಾರ, ಬಣಕಲ್, ಬಾಳೂರು, ಚಾರ್ಮಾಡಿ ಘಾಟ್ ಸೇರಿದಂತೆ ಚಾರ್ಮಾಡಿ ಘಾಟ್ ತಪ್ಪಲಿನಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಈ ಬೀಸ್ತಾ ಇರುವಂತಹ ಗಾಳಿಗೆ ಹಾಗೂ ಎಡಬಿಡದೆ ಸುರಿತಾ ಇರುವಂತಹ ಭಾರಿ ಮಳೆಗೆ ಮನೆಯ ಮೇಲೆಯೇ ಮರ ಬಿದ್ದು 2 ಮನೆಗಳು ಕಂಪ್ಲೀಟ್ ಜಖಮ ಆಗಿವೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಎಡಬಿಡದೆ ಸುರಿತಾ ಇರುವಂತಹ ಮಳೆ, ಮತ್ತೊಂದು ಕಡೆ ಮನೆಯ ಮೇಲ್ಛಾವಣಿ ಅಂದರೆ ಮನೆಯೇ ಕುಸಿದು ಬಿದ್ದುಬಿಟ್ಟಿದೆ. ಯಾಕಂತ ಹೇಳಿದ್ರೆ ಮನೆ ಮೇಲೆ ಬಿದ್ದಿದೆ. 2 ಮನೆಗಳು ಜಖಮ ಆಗಿರೋದು. ಅತಿಯಾದಂಥ ಮಳೆ, ವಿದ್ಯುತ್ ಕಂಬಗಳು, ಮರಗಳು ಧರಶಾಹಿ ಆಗ್ತಾ ಇದೆ. ವಿದ್ಯುತ್ ಸಂಪರ್ಕಗಳು ಕಡಿತ ಆಗಿದೆ. 2 ವೀಲರ್ಸ್ ಆಗಿರ್ಬೋದು, 4 ವೀಲರ್ಸ್ ಆಗಿರ್ಬೋದು, ಓಡಾಡೋಕ್ಕೆ ಕಷ್ಟ ಆಗ್ಬಿಟ್ಟಿದೆ. ವ್ಯಾಪಾರ ವಹಿವಾಟುಗಳ ಅತಂತ್ರ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಅತಿಯಾದ ಮಳೆ ಜನಜೀವನ ಅಸ್ತವ್ಯಸ್ತ ಆಗ್ಬಿಟ್ಟಿದೆ. ಇನ್ನು ಹೇಳಿ ಕೇಳಿ ಈ ಧರ್ಮಸ್ಥಳ ಕಡೆ ಹೋಗುವಂಥವರು, ದಕ್ಷಿಣ ಕನ್ನಡದ ಕಡೆ ಹೋಗುವಂಥವರು, ಜೊತೆಗೆ ಪ್ರವಾಸಿ ಸ್ಥಳವೂ ಕೂಡ ಹೌದು. ಈ ರೋಡ್ ಸೈಡಲ್ಲಿ ವ್ಯಾಪಾರ ವಹಿವಾಟು ಜೋರಾಗಿರುತ್ತೆ. ಅವೆಲ್ಲವೂ ಕೂಡ ಈಗ ಬಂದಾಗ್ಬಿಟ್ಟಿದೆ. ವ್ಯಾಪಕ ಮಳೆ ಆಗ್ತಾ ಇದೆ. ಅದರಲ್ಲೂ ಕೂಡ ಚಿಕ್ಕಮಗಳೂರಿನ ಸುತ್ತಮುತ್ತ ಅಂತೂ ಧಾರಾಕಾರ ಮಳೆಯ ಹೊಡೆತಕ್ಕೆ ಈಗಾಗಲೇ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳ ಹತ್ರ ಹೋಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈ ಜಾರಿ ಬೀಳ್ತಾ ಇವೆ. ಎಲ್ಲವೂ ಕೂಡ ಗುಡ್ಡಗಳು ಕುಸಿಯುವಂಥ ಸಿಚುವೇಶನ್ಸ್ಗಳು ಕ್ರಿಯೇಟ್ ಆಗ್ತಾ ಇದೆ. ಮನೆ ಬಳಿ ಜರಿತಾ ಇದೆ ಗುಡ್ಡಗಳು. ಭಾರಿನೇ ಭಯಭೀತರಾಗಿದ್ದಾರೆ ಅಲ್ಲಿನ ಜನರು.